ನಮಸ್ತೆ ಫ್ರೆಂಡ್ಸ್, ನಾನು ಮಂಜು ಗುಬ್ಬಿ. ಇವತ್ತು ನಾವು ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಅಥವಾ ಅವಕಡೋ ಇದರ ಒಂದು ಜ್ಯೂಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಬಟರ್ ಫ್ರೂಟು, ಬೆಣ್ಣೆಹಣ್ಣು. ನೆನ್ನೆ ಕಿತ್ಕೊಂಬಂದಿದ್ದು, ಇವತ್ತು ಹಣ್ಣಾಗಿದೆ. ಒಂದು ಬೆಣ್ಣೆಹಣ್ಣಲ್ಲಿ 4ರಿಂದ 5 ಗ್ಲಾಸ್ ಜ್ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಒಂದು ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು, 1 ಲೋಟ ಹಾಲು, 10 ಬಾದಾಮಿ, ರುಚಿಗೆ ತಕ್ಕಷ್ಟು ಬೆಲ್ಲ. ನಾವಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತಿದ್ದೀವಿ, ಆರ್ಗ್ಯಾನಿಕ್ ಬೆಲ್ಲ. 4 ಗ್ಲಾಸ್ ನೀರು. ಮೊದಲನೇದಾಗಿ ಇದನ್ನು ಕಟ್ ಮಾಡೋಣ. ಕಟ್ ಮಾಡೋದು ತುಂಬ ಈಸಿ. ಈ ರೀತಿ ಮಾಡಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸಾಕು, ಬರುತ್ತೆ. ಇದರೊಳಗಡೆ ಒಂದು ಬೀಜ ಇರುತ್ತೆ, ಆ ಬೀಜನ ತೆಗಿಬೇಕು. ತೆಗೆದಾದ್ಮೇಲೆ ಸಿಪ್ಪೆ ತಕ್ಕೊಂಡು ಈ ಥರ ಸಿಪ್ಪೆನ ಸುಳಿದ್ರೆ ಬರುತ್ತೆ, ಈಸಿ. ಸಿಪ್ಪೆ ತಕ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಬೆಲ್ಲ ಹಾಕ್ಕೊಂಡಿದ್ದೀವಿ, ಮತ್ತು ಬಟರ್ ಫ್ರೂಟ್ನ ಸ್ಲೈಸ್ ಮಾಡಿ ಹಾಕ್ಕೊಳೋದು. ಒಂದು ಬಟರ್ ಫ್ರೂಟು 4ರಿಂದ 5 ಗ್ಲಾಸ್ ಜ್ಯೂಸ್ ಆಗುತ್ತೆ. ನೆನೆಸಿರೋ ಅಂಥ 10 ಬಾದಾಮಿ ಮತ್ತು 1 ಲೋಟ ಹಾಲು, ಕಾಯಿಸಿ ಆರಿಸಿದಂತಹ ಹಾಲನ್ನು ಹಾಕಬೇಕು. ಇದನ್ನು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಈಗ ರುಚಿಯಾದ ಸ್ವಾದಿಷ್ಟವಾದ ಬೆಣ್ಣೆಹಣ್ಣಿನ ಜ್ಯೂಸು ಸಿದ್ಧವಾಗಿದೆ. ಇದಕ್ಕೆ ಬೇಕಿದ್ದರೆ ಐಸ್ ಕ್ಯೂಬ್ಸ್ನ ಹಾಕೊಂಡು ಕುಡಿಬೋದು, ಇಲ್ಲ ಅಂದರೆ ಹಾಗೆ ಕುಡಿಬೋದು. ಈಗ ಇದರ ಹೆಲ್ತ್ ಬೆನಿಫಿಟ್ಸ್ ನೋಡೋಣ. ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿದೆ, ಹಾಗೂ ವಿಟಮಿನ್ ಸಿ, ವಿಟಮಿನ್ B6, ವಿಟಮಿನ್ ಇ ಮತ್ತು ಪೊಟ್ಯಾಷಿಯಮ್ ಇರೋ ಕಾರಣ ಇದು ಚರ್ಮಕ್ಕೆ ಒಳ್ಳೆಯದು, ಹಾಗೆ ಕ್ಯಾನ್ಸರ್ಗೂ ಒಳ್ಳೆಯದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.